ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ ಬಾಗ್ ಫ್ಲವರ್ ಶೋ. ಹಾಗಾದ್ರೆ ಈ ಬಾರಿಯ ಥೀಮ್ ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಇನ್ನೂರ 19ನೇ ಫಲಪುಷ್ಪ ಪ್ರದರ್ಶನವನ್ನ ಲಾಲ್ ಬಾಗ್ ಅಲ್ಲಿ ಮಾಡ್ತಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಖ್ಯಾತ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಆಗಿರ್ಬೋದು, ಬರಹ ಕುರಿತ ತೇಜಸ್ವಿ ವಿಸ್ಮಯ ವಿಷಯವನ್ನ ಆಧರಿಸಿದ ಈ ಪ್ರದರ್ಶನದಲ್ಲಿ ಗಾಜಿನ ಮನೆಯನ್ನ ಸಂಪೂರ್ಣವಾಗಿ ಒಂದು ಹೂವಿನ ಅಲಂಕಾರದಲ್ಲಿ ಈಗಾಗಲೇ ಮಾಡಿರುವಂಥದ್ದು. ತೇಜಸ್ವಿ ಅವರ ಬದುಕು ಆಗಿರ್ಬೋದು, ಬರಹ ಆಗಿರ್ಬೋದು, ಸಾಮಾಜಿಕ ಕಳಕಳಿ ಆಗಿರ್ಬೋದು, ರೈತ ಚಳುವಳಿ ಆಗಿರ್ಬೋದು, ಪರಿಸರ ಕುರಿತು ಅವರಿಗಿದ್ದ ಕಾಳಜಿಯನ್ನ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಕೂಡ ತೋರಿಸಿದ್ದಾರೆ. ಅದು ಕೂಡ ತೋಟಗಾರಿಕಾ ಇಲಾಖೆ ಹೆಚ್ಚುವರಿ ನಿರ್ದೇಶಕರವರ ನೇತೃತ್ವದಲ್ಲಿ ಬಹಳಷ್ಟು ಒಂದು ಚಂದದ ರೀತಿಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನದ ಕಟ್ಟಡವನ್ನ ಕೂಡ ಪುಷ್ಪ ಮಾದರಿಯಲ್ಲಿ ಕೊಂಡು ನಿರ್ಮಾಣ ಮಾಡಿದ್ದಾರೆ. ಪ್ರಮುಖವಾಗಿ 9 ಲಕ್ಷ ಹೂಗಳನ್ನ ಕೂಡ ಬಳಸಿರುವಂತದ್ದು. ಇದೇ ಮೊದಲ ಬಾರಿಗೆ ಪರಿಸರ ಮತ್ತು ಕಾಡು ಪ್ರಾಣಿಗಳ ಕುರಿತಾದ 2 ಬೃಹತ್ ಸ್ತಬ್ಧ ಚಿತ್ರಗಳನ್ನ ಕೂಡ ನಿರ್ಮಿಸಿರುವಂತದ್ದು. ನಿತ್ಯವೂ ನಾಟಕ, ಸಂವಾದ ಆಗಿರ್ಬೋದು, ಸೊ ಬಹುತೇಕವಾಗಿ ಎಲ್ಲಾ ರೀತಿಯಾದಂತಹ ಹೂಗಳನ್ನ ಇಟ್ಟು ಕೂಡ ಅಲಂಕಾರ ಮಾಡಿದ್ದಾರೆ. ಈಗಾಗಲೇ ಜನರು ಕೂಡ ಬಹಳಷ್ಟು ಒಂದು ಸಂಭ್ರಮದಿಂದ ಬಂದು ಮನಸ್ಸನ್ನ ಬಹಳಷ್ಟು ಮುದಗೊಳಿಸುವಂತಹ ಹೂಗಳನ್ನ ನೋಡಿ ಒಂದು ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನು 22 ಇಯರ್ಸ್ ಇಂದ ವರ್ಷಕ್ಕೆ 2 ಸರಿ ಲಾಲ್ ಬಾಗ್ ಶೋ ಇರುತ್ತೆ, ಫ್ಲವರ್ ಶೋ. ಪ್ರತಿ ವರ್ಷನೂ ನಾನು ಬರ್ತೇನೆ ಲಾಲ್ ಬಾಗ್ ಶೋಗೆ. ಈ ಬಾರಿದು ತೇಜಸ್ವಿ ಸೂರ್ಯ ಅವ್ರದ್ದು ಆಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಕವಿಗಳು ನೋಡೋದು. ಇಲ್ಲಿ ಕವಿಗಳನ್ನ ಫ್ಲವರ್ ಶೋ ಅಲ್ಲಿ ನೋಡಿದ್ದು ತುಂಬಾ ಖುಷಿ ಬರುತ್ತೆ. ಅವ್ರದ್ದು ತುಂಬಾ ಚೆನ್ನಾಗಿದೆ. ಇನ್ನು ಈಗ ಬರ್ತಾ ಇದೀವಿ. ಈಗ ಫಸ್ಟ್ ಇದು ಪೂರ್ಣಚಂದ್ರ ತೇಜಸ್ವಿ ಅವರು, ಅವ್ರು ಕುವೆಂಪು ಅವ್ರ ಮಗ, ಫೇಮಸ್ ರೈಟರು. ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಬಗ್ಗೆ. ನಾವು ಇದೇ ಬರ್ತಿರೋದು, ಈಗಲೇ ಬರ್ತಿರೋದು. ಲಾಸ್ಟ್ ಟೈಮ್ ಬಂದಕ್ಕೆ ಆಗ್ಲಿಲ್ಲ, ಈ ಸಲ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಫ್ಲವರ್ ಶೋ ಅಂದ್ರೆ ಬಹಳ ಇಂಟ್ರೆಸ್ಟ್ ಜಾಸ್ತಿ. ಗಿಡ ಮರಗಳ ಹೆಸರಿಂದ ಅವರ ಸಿಂಪಲ್ ಲೈಫ್ ಇದೆಯಲ್ಲ, ಅದನ್ನ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೇವೆ. ಬಂದಿದೆ ಪೂರ್ಣಚಂದ್ರ ತೇಜಸ್ವಿ ಲೈಫ್ ಇದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳು ಎಲ್ಲ ನೋಡಿ ತುಂಬಾ ಖುಷಿ ಪಟ್ರು. ಫ್ಲವರ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರೋ ಇಟ್ಟಿದ್ದಾರೆ ಈ ಸಲ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಬಂದಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಬಂದಿಂದ ಫುಲ್ ಹ್ಯಾಪಿ ಆಯ್ತು. ಮೂಡ್ ಎಲ್ಲ ಔಟ್ ಆಗಿತ್ತಲ್ವಾ, ಇಲ್ಲಿ ಬಂದಿಂದ ಸರಿ ಆಯ್ತು. ಇಂಥ ಪ್ರದರ್ಶನ ನೋಡಲಿಕ್ಕೆ ಬಹುಶಃ ನನ್ನ ಇಂಡಿಯಾದಲ್ಲಿ ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರದರ್ಶನ ಇವತ್ತು ಇಂಡಿಯಾದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಇವತ್ತು 3 ದಿನ ಸತತವಾಗಿ ರಜೆ ಇರೋದ್ರಿಂದ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತಲಿಂದ ಮತ್ತು ಪ್ರವಾಸಕ್ಕಾಗಿ ಬಂದಂಥ ಜನ ಒಳ್ಳೆಯ ಆನಂದವನ್ನು ಆಚರಿಸ್ತಾ ಇದ್ದಾರೆ. ತೇಜಸ್ವಿ ಅವರ ಬಗ್ಗೆ, ಪುಸ್ತಕಗಳ ಬಗ್ಗೆ, ಅವ್ರ ನಡೆದ ಜೀವನ ಚರಿತ್ರೆ ಬಗ್ಗೆ, ಮತ್ತೆ ಅಲ್ಲಿ ಬೆಳೀತಾ ಇದ್ದ ಅಂಗಡಿ, ತೋಟಗಳು, ಮತ್ತೆ ಅವಾಗಿನ ಕಾಲದ ತಂತ್ರಜ್ಞಾನಗಳ ಬಗ್ಗೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ತುಂಬಾ ಖುಷಿ ಆಯ್ತು. ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ವೆರಿ ನೈಸ್ ಮ್ಯಾಮ್, ಥ್ಯಾಂಕ್ ಯು. ಈಗಿನ ಆಡಂಬರ ಬದುಕಲ್ಲಿ ಕೂಡ ಈಗಿನ ಜನರೇಷನ್ ಮಂತ್ರ ಮಾಂಗಲ್ಯವನ್ನ ಕೆಲವರೊಬ್ರು ಮಾಡ್ತಾ ಇದ್ದಾರೆ. ಆದರೆ ಇದನ್ನ ಪರಿಚಯಿಸಿದ ಅಂದ್ರೆ ಆ ಸಮಾಜದಲ್ಲಿ ಮೌಢ್ಯ ಮತ್ತು ಆಡಂಬರದ ಗೂಡಾಗಿದ್ದ ಮದುವೆಗಳಿಗೆ ಪರ್ಯಾಯವಾಗಿ ಕುವೆಂಪು ರೂಪಿಸಿರುವಂತಹ ಸರಳ ಮತ್ತು ಅರ್ಥಪೂರ್ಣವಾದಂತಹ ವಿವಾಹ ಸಂಹಿತೆ ಮಂತ್ರ ಮಾಂಗಲ್ಯ ಹೇಳ್ಬೋದು. ಅದನ್ನ ಕೂಡ ಇಲ್ಲಿ ಲಾಲ್ ಬಾಗ್ ಫ್ಲವರ್ ಶೋ ಅಲ್ಲಿ ಒಂದು ಅನಾವರಣ ಮಾಡಿದ್ದಾರೆ. ಮಂತ್ರ ಮಾಂಗಲ್ಯವು ಭಾರತ ರಾಜ್ಯಾಂಗದ ಕಾನೂನುಗಳಿಗೆ ಸಂಪೂರ್ಣ ಬದ್ಧವಾಗಿದ್ದು ಸಂವಿಧಾನದ
ದತ್ತವಾದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿರುವಂಥದ್ದು. ಈ ವಿವಾಹ ವಿಧಾನವು ಕ್ರಮೇಣ ವಧುವರರ ಜೀವನ ವಿಧಾನವು ಆಗಬೇಕೆಂಬುದು ಮಂತ್ರ ಮಾಂಗಲ್ಯದ ಒಂದು ಮೂಲ ಆಶಯವಾಗಿತ್ತು. 27/11/1966 ತಮ್ಮ ಮಗ ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ಈಗ ಲಾಲ್ಬಾಗ್ ಅಲ್ಲಿ ಏನು ಫ್ಲವರ್ ಶೋ ಅಲ್ಲಿ ಅವರ ಜೀವನಾಧಾರಿತವನ್ನ ಒಂದು ತೋರಿಸಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಮತ್ತು ಆರ್ ರಾಜೇಶ್ವರಿಗೆ ಸ್ವತಃ ಕುವೆಂಪು ಅವರು ಮಂತ್ರ ಮಾಂಗಲ್ಯ ರೀತಿಯಲ್ಲಿ ಮದುವೆಯನ್ನ ಕೂಡ ಮಾಡ್ತಾರೆ. ಪ್ರಸ್ತುತ ಕರ್ನಾಟಕದಲ್ಲಿ ಮಂತ್ರ ಮಾಂಗಲ್ಯ ಮಾದರಿ ವಿವಾಹ ಒಂದು ಆಂದೋಲನವಾಗಿ ರೈತ ಚಳವಳಿ ಮತ್ತು ಇತರ ಸಾಮಾಜಿಕ ಚಳವಳಿಯ ಭಾಗವಾಗಿ ಪ್ರಚಲಿತ. ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ಗೊತ್ತು, ವಿಜೃಂಭಣೆಯಿಂದ ಆಡಂಬರವಾಗಿ ಮದುವೆಯನ್ನ ಮಾಡಬೇಕು ಅಂದ್ರೆ ಹೆಣ್ಣು ಹೆತ್ತಂತಹ ತಂದೆ ತಾಯಿಗೆ ಬಹಳಷ್ಟು ಒಂದು ಖರ್ಚಾಗಿರ್ಬೋದು. ಹಾಗೇನೆ ಈಗಿನ ಪದ್ಧತಿಗೆ ಬೇಕಾದ ರೀತಿ ಒಂದು ಮದುವೆಯನ್ನ ಮಾಡ್ತಾರೆ. ಆದ್ರೆ ಮಂತ್ರ ಮಾಂಗಲ್ಯವನ್ನ ಮಾಡೋ ಮೂಲಕ ಕುವೆಂಪು ಅವರು ಅಂದ್ರೆ ತಮ್ಮ ಮಗನಿಗೆ ಮಾಡೋ ಮೂಲಕ ಯಾವ ರೀತಿ ಒಂದು ಆಡಂಬರ ಜೀವನಕ್ಕೆ ಬ್ರೇಕ್ ಹಾಕ್ಬೋದು ಅನ್ನೋದನ್ನ ಕೂಡ ತೋರಿಸ್ಕೊಟ್ಟಿರೋಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು. ಈಗಿನ ಜನರೇಷನ್ ಇದನ್ನ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಅದನ್ನು ಕೂಡ ಆಯೋಜನೆ ಮಾಡಿರುವಂತದ್ದು. ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ ಫ್ಲವರ್ ಶೋ ಆಯೋಜನೆ ಮಾಡಿರುವಂತದ್ದು. ಇವತ್ತು ವೀಕೆಂಡ್ ಆದ ಕಾರಣ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಎಂದಿನಂತೆ ತೋಟಗಾರಿಕಾ ಇಲಾಖೆ ಪ್ರತಿ ವರ್ಷ ಕೂಡ ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿವಸಗಳ ದಿನ ಅಂದ್ರೆ ಹಬ್ಬವನ್ನ ಆಚರಿಸ್ತಾರೆ ಲಾಲ್ಬಾಗ್ ಅಲ್ಲಿ. ಅದು ಕೂಡ ಹೂಗಳ ಹಬ್ಬ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಲಾಲ್ಬಾಗ್ ಅಲ್ಲಿ ಜನವರಿ 15ರಿಂದ 26ರವರೆಗೆ 219ನೇ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇರುವಂತದ್ದು. ಖ್ಯಾತ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಆಗಿರ್ಬೋದು, ಬರಹ ಕುರಿತ ತೇಜಸ್ವಿ ವಿಸ್ಮಯ ಈ ಬಾರಿಯ ಪ್ರದರ್ಶನದ ಮುಖ್ಯ ವಿಚಾರವಾಗಿರುವಂತದ್ದು. ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ತೇಜಸ್ವಿ ಅವರ ನೆಚ್ಚಿನ ಕಾಡಿನ ಮಾದರಿಯನ್ನ ನಿರ್ಮಿಸಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಯಾವ ರೀತಿ ಒಂದು ಅನಾವರಣ ಮಾಡಿದ್ದಾರೆ ಅಂತ. ಪ್ರಮುಖವಾಗಿ ಇವತ್ತು ವೀಕೆಂಡ್ ಆದ ಕಾರಣ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳಲು ಬಹಳಷ್ಟು ಜನ ಸಿಲಿಕಾನ್ ಸಿಟಿಯಿಂದ ಕೂಡ ಬರ್ತಾರೆ. ಒಂದು ಕಡೆ ಕಂಟಿನ್ಯೂಸ್ ಆಗಿ 3 ದಿವಸಗಳ ಕಾಲ ರಜೆ ಇದೆ. ಸೊ ಹೂಗಳ ಹಬ್ಬವನ್ನ ಕಣ್ತುಂಬಿಕೊಳ್ಳಲು ಫ್ಯಾಮಿಲಿ ಜೊತೆ ಬರ್ತಾ ಇರುವಂತದ್ದು. ಸೆಲ್ಫಿ ತೆಗೆದುಕೊಳ್ಳುತ್ತಾ ಟೈಮ್ ಅನ್ನ ಕೂಡ ಇಲ್ಲಿ ಸ್ಪೆಂಡ್ ಮಾಡ್ತಾ ಇರುವಂತದ್ದು. ಇದೇ ಮೊದಲ ಬಾರಿಗೆ 2 ಫ್ಲವರ್ ಟ್ಯಾಬ್ ಸೆಲ್ಫಿ ಪಾಯಿಂಟ್ ಅನ್ನು ಕೂಡ ಇಡಲಾಗಿದೆ. ಸೊ ಲಾಲ್ಬಾಗ್ ಅಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಒಂದು ಪ್ರದರ್ಶನ ನಡೀತಾ ಇದೆ ತೋಟಗಾರಿಕಾ ಇಲಾಖೆಯಿಂದ. ಪ್ರಮುಖವಾಗಿ ಪ್ರದರ್ಶನದಲ್ಲಿ 10 ಹಲವು ಆಕರ್ಷಣೆಗಳು ಕೂಡ ಇರುವಂತದ್ದು. ಈ ಬಾರಿ ಒಟ್ಟಾರೆ 3 ಕೋಟಿಗೂ ಅಧಿಕ ಹಣ ಖರ್ಚು ಕೂಡ ಮಾಡಿರುವಂತದ್ದು. ತೇಜಸ್ವಿ ಅವರ ಬದುಕು ಆಗಿರ್ಬೋದು, ಬರಹ ಆಗಿರ್ಬೋದು, ಸಾಮಾಜಿಕ ಕಳಕಳಿ ಆಗಿರ್ಬೋದು, ರೈತ ಚಳವಳಿ ಆಗಿರ್ಬೋದು, ಪರಿಸರದ ಕುರಿತು ಕೂಡ ಈ ಒಂದು ಅನಾವರಣ ಮಾಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಹೂಗಳನ್ನ ಜೋಡಿಸಿದ್ದಾರೆ. ಹೂಗಳನ್ನ ಕೂಡ ಬೇರೆ ಬೇರೆ ಕಡೆಗಳಿಂದ ತಂದು ಪ್ರಮುಖವಾಗಿ ಕಿಕ್ಕಿರಿದ ಕಾಡುಗಳಿಂದ ಆವೃತವಾಗಿರುವಂತದ್ದು. ಒಂದು ಕಡೆ 45 ಅಡಿ ವಿಸ್ತೀರ್ಣದ 25 ಅಡಿ ಎತ್ತರದ ಬೃಹತ್ ಬೆಟ್ಟ, ಜಲಪಾತ ಮಾದರಿ ಜದಿತೆಗೆ ಆಗಿರ್ಬೋದು. ಅದರ ತಪ್ಪಲಿನಲ್ಲಿ ತೇಜಸ್ವಿ ಅವರು ನಿರುತ್ತರ ಮನೆಯ ಪುಷ್ಪ ಮಾದರಿ ಒಂದು ಬಂದಿರುವಂತದ್ದು. ಅದರ ಮುಂದೆ 4 ಅಡಿ ಎತ್ತರದ ತೇಜಸ್ವಿ ರಾಜೇಶ್ವರಿ ಅವರ ಪ್ರತಿಮೆಗಳಾಗಿರ್ಬೋದು, ತೇಜಸ್ವಿ ಅವರ ಸ್ಕೂಟರ್ ಆಗಿರ್ಬೋದು, ಕಾರೋಲು ಕಾದಂಬಕಾರಿ, ಹಾಗೇನೆ ಪಾತ್ರವಾದ ಕಿವಿ, ನಾಯಿ, ಕರಿಯಪ್ಪ, ಮಂದಣ್ಣನವರ ಪಾತ್ರ ಎಲ್ಲವನ್ನ ಕೂಡ ಒಂದು ಹೂಗಳಿಂದ ಅನಾವರಣ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಬೇರೆ ಬೇರೆ ಕಡೆಗಳಿಂದ ಹೂಗಳನ್ನ ತಂದು ಒಂದು ಇಲ್ಲಿ ಡೆಕೋರೇಟ್ ಕೂಡ ಮಾಡಿರುವಂತದ್ದು. ಸೊ 26ನೇ ತಾರೀಕಿನಂದು ಗಣರಾಜ್ಯೋತ್ಸವ ದಿವಸದಂದು ಬಹಳಷ್ಟು ಜನ ಬರ್ತಾರೆ. ಅದು ಕೂಡ ಲಾಲ್ಬಾಗ್ ಅಲ್ಲಿ. ಅದು ಕೂಡ ಈ ಬಾರಿಯ ಥೀಮ್ ಅನ್ನ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಯಾಕಂದ್ರೆ ತೇಜಸ್ವಿ ಅವರ ಕತೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಅವರ ಬದುಕಾಗಿರ್ಬೋದು, ಅವ್ರು ಇಷ್ಟಪಡ್ತಾ ಇದ್ದಂತ ಹೂಗಳಾಗಿರ್ಬೋದು, ತೋಟ ಆಗಿರ್ಬೋದು, ಅದು ಕೂಡ ಜಲಪಾತ ಮಾದರಿಯಲ್ಲಿ ನೀರಾಗಿರ್ಬೋದು, ಅದು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಬ್ಯುಸಿ ಲೈಫ್ ಅಲ್ಲಿ ಅದು ಕೂಡ ಈ ತರವಾದ ಮೈಂಡ್ ಫ್ರೆಶ್ ಆಗುವಂತಹ ಜಾಗ ಲಾಲ್ಬಾಗ್ ಹೇಳ್ಬೋದು. ಸೊ ಜನರಿಗೆ ಒಂದು ಒಳ್ಳೆಯ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈಗಾಗಲೇ ತೋಟಗಾರಿಕಾ ಇಲಾಖೆ ಒಂದು ಹೂಗಳ ಹಬ್ಬವನ್ನ ಕೂಡ ಆಚರಣೆ ಮಾಡ್ತಾ ಇದೆ. ವೀಕೆಂಡ್ ಆದ ಕಾರಣ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಸೊ ಟಿಕೆಟ್ ದರ ಇದ್ರೂ ಕೂಡ ತಮ್ಮ ಪುಟ್ಟ ಮಕ್ಕಳನ್ನಾಗಿರ್ಬೋದು, ವಯಸ್ಸಾದವ್ರನ್ನಾಗಿರ್ಬೋದು ಕರ್ಕೊಂಡು ಬಂದು ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಅನ್ನ ಕೂಡ ಎಂಜಾಯ್ ಮಾಡ್ತಾ ಇರುವಂತದ್ದು.
ತೇಜಸ್ವಿ ಅವರಿಗೆ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಗಿಡ ಆಗಿರ್ಬೋದು, ಇದು ಬಹಳಷ್ಟು ಇಷ್ಟಕರವಾಗಿರುವಂಥದ್ದು. ಸೊ ಅದನ್ನು ಕೂಡ ಇಲ್ಲಿ ಒಂದು ಅನಾವರಣ ಮಾಡಿದ್ದಾರೆ. ಅದರಲ್ಲೂ ಕೂಡ ಕಾರ್ವಲೋ 50 ಕಾರ್ವಲೋ ಕಾದಂಬರಿ ಕನ್ನಡ ಸಾಹಿತ್ಯ ಲೋಕದ ಅನನ್ಯ ಹಾಗೂ ಅದ್ವಿತೀಯ ಕಾದಂಬರಿ ಕೂಡ ಆಗಿರುವಂಥದ್ದು. ಸತ್ಯಾನ್ವೇಷಣೆ, ಆಧ್ಯಾತ್ಮ, ತಪಸ್ಸು, ತರ್ಕದಂತೆ ವಿಜ್ಞಾನ ಕೂಡ ಫಲಪ್ರದವಾದ ಮಾರ್ಗ ಎಂಬ ಅಂಶವನ್ನ ಸಾಹಿತ್ಯದೊಳಗೆ ತಂದ ಕೃತಿಯಾಗಿಯೇ ಕಾರ್ವಲೋ 50 ವರ್ಷಗಳ ಹಿಂದೆ ತುಷಾರ ಪತ್ರಿಕೆಯಲ್ಲಿ ಒಟ್ಟು 12 ಸಂಚಿಕೆಯಲ್ಲಿ ಧಾರಾವಾಹಿಯವಾಗಿ ಕೂಡ ಇದೊಂದು ಪ್ರಕಟವಾಗಿತ್ತು. ನಂತರ 1980ರಿಂದ ಇದುವರೆಗೆ ಸುಮಾರು 100ಕ್ಕೂ ಹೆಚ್ಚು ಮುದ್ರಣಗಳನ್ನು ಕೂಡ ಕಂಡಿರುವಂಥದ್ದು. ಸದ್ಯ ತೇಜಸ್ವಿ ಅವರ ಬದುಕು ಆಗಿರ್ಬೋದು, ಪ್ರತಿಯೊಂದನ್ನು ಅವರು ಆಡ್ತಿರುವಂತಹ ಅಂದರೆ ಇಲ್ಲಿ ಯಾವ ರೀತಿ ಅನಾವರಣ ಮಾಡಿದ್ದಾರೆ ಅಂದರೆ ಬೇಟೆಯಾಡೋರನ್ನು ಅಂದರೆ ಬೇಟೆ ಮಾಡದಂತೆ ಪ್ರಾಣಿ ಪಕ್ಷಿಗಳನ್ನು ಯಾವ ರೀತಿ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ, ಗಿಡ ಮರಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದಕ್ಕೆ ಕೂಡ ಸಂದೇಶವನ್ನು ಸಾರಿದ್ರು. ಕೀಟಗಳ ಬಗ್ಗೆ ಕೂಡ ಬಹಳಷ್ಟು ಅವರೊಂದು ಕಾಳಜಿಯನ್ನು ಕೂಡ ಹೊಂದಿದ್ರು. ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಹೇಗಿತ್ತು ಅದನ್ನ ಕೂಡ ಅನಾವರಣ ಮಾಡಿರುವಂಥದ್ದು. ಪೂರ್ಣಚಂದ್ರ ತೇಜಸ್ವಿ ಅವರು ಸಿತಾರ್ ವಾದಕ ಕೂಡ ಆಗಿದ್ರು. ಅದನ್ನ ಕೂಡ ಒಂದು ಚಿತ್ರದ ಮೂಲಕ ಒಂದು ಅನಾವರಣ ಮಾಡಿದ್ದಾರೆ. ಹಾಗೇನೆ ಬಣ್ಣ ಕುಂಚಗಳೊಂದಿಗೆ ಪೂರ್ಣ ತೇಜಸ್ವಿ ಅವರು ಮಾಡ್ತಾ ಇದ್ದಂತಹ ಕಲೆ ಆಗಿರ್ಬೋದು, ಚಿತ್ರಗಳನ್ನ ಕೂಡ ಪ್ರದರ್ಶನ ಮಾಡಿರುವಂಥದ್ದು. ಯಾಕಂದ್ರೆ ಈಗಿನ ಜನರೇಷನ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಹೇಗಿತ್ತು ಅನ್ನೋದನ್ನ ಕೂಡ ತೋರಿಸ್ಬೇಕಿತ್ತು. ಹಾಗೇನೆ ಶಿಕಾರಿ ನನಗಿಷ್ಟ, ಮಾಂಸದೆಗೆಂತೂ ಅಲ್ಲ ಅಂತ ಅದನ್ನ ಕೂಡ ಅವರೊಂದು ಅಂದ್ರೆ ಶಿಕಾರಿಗೆ ಹೋಗ್ತಾ ಇದ್ದಂತಹ ದೃಶ್ಯವನ್ನ ಕೂಡ ಇಲ್ಲಿ ಒಂದು ಅನಾವರಣ ಮಾಡಿದ್ದಾರೆ. ಸೊ ಈಗಿನ ಜನರೇಷನ್ಗೆ ಪೂರ್ಣ ತೇಜಸ್ವಿ ಅವರು ಯಾವುದ್ರಲ್ಲೆಲ್ಲ ತಮ್ಮ ಜೀವನವನ್ನ ರೂಪಿಸ್ಕೊಂಡಿದ್ರು ಅನ್ನೋದಕ್ಕೆ ಚಿತ್ರಗಳ ಮೂಲಕ ಒಂದು ಅನಾವರಣ ಮಾಡಿರುವಂಥದ್ದು. ಹಾಗೇನೆ ಅವರು ಕ್ಯಾಮ್ರಾದ ಹಿಂದೆ ಯಾವ ರೀತಿ ಇದ್ರು ಅಂದ್ರೆ ಅವರಿಗೆ ಬಹಳಷ್ಟು ಸೆಲ್ಫಿ ಆಗಿರ್ಬೋದು, ಹಾಗೇನೆ ಫೋಟೋಗಳನ್ನ ತೆಗೆಯುವಂತಹ ಹುಚ್ಚು ಇತ್ತು. ಸೊ ಹಾಗಾಗಿ ಅವರು ಬೇಟೆಗೆ ಹೋಗುವಾಗ ಕ್ಯಾಮ್ರಾಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಹಾಗೇನೆ ಅವರು ಅಂದ್ರೆ ಶಿಕಾರಿಗೆ ಕೂಡ ಹೋಗುವಾಗ ಯಾವ ರೀತಿ ಹೋಗ್ತಾ ಇದ್ರು ಅನ್ನೋದನ್ನ ಕೂಡ ಇಲ್ಲಿ ಕ್ಯಾಮ್ರಾದಲ್ಲಿ ಒಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಹೂಗಳ ಮೂಲಕ ಅನಾವರಣವನ್ನ ಕೂಡ ಮಾಡಿರುವಂತದ್ದು. ಹಾಗೇನೆ ಪೂರ್ಣಚಂದ್ರ ತೇಜಸ್ವಿ ಅವರು ನೇಗಿಲ ಯೋಗಿ ಅನ್ನೋ ಒಂದು ಫೇಮಸ್ ಕೂಡ ಆಗಿದ್ರು. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇವರು ಸೆರೆ ಹಿಡಿತಾ ಇದ್ದಂತಹ ಕ್ಯಾಮ್ರಾಗಳ ಚಿತ್ರಣವನ್ನ ಕೂಡ ಇಲ್ಲಿ ಒಂದು ತೋರಿಸಿರುವಂತದ್ದು. ಪ್ರಮುಖವಾಗಿ ಎಲ್ಲರ ಕೂಡ ಆಕರ್ಷಣೆ ಇರುವಂತದ್ದೇ ಅವರ ಜೀವನ ಬದುಕು ಹೇಗಿತ್ತು ಅನ್ನೋದನ್ನ ಕೂಡ ಇಲ್ಲಿ ತೋರಿಸುವ ನಿಟ್ಟಿನಲ್ಲಿ ಪ್ರಮುಖವಾಗಿ ನೇಗಿಲ ಯೋಗಿ ಅಂತ ಕೂಡ ಇವರು ಹೆಸರುವಾಸಿಯಾಗಿದ್ರು. ಅಂದ್ರೆ ರೈತರ ಬದುಕು ಹೇಗಿತ್ತು ಅನ್ನೋದನ್ನ ಕೂಡ ಇವರೊಂದು ತೋರಿಸ್ಕೊಟ್ಟಿದ್ರು. ಸೊ ಹೀಗಾಗಿ ಅಂದ್ರೆ ನೇಗಿಲ ಯೋಗಿಯಾಗಿ ಯಾವ ರೀತಿ ಇವರು ಇದ್ರು ಅನ್ನೋದನ್ನ ಕೂಡ ಚಿತ್ರದ ಮೂಲಕ ಅನಾವರಣ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ಇವರಿಗೆ ಯಾವ ರೀತಿ ಇಷ್ಟ ಅಂದ್ರೆ ಅವ್ರಿಗೊಂದು ಯಾವ ರೀತಿ ತಮ್ಮ ಬದುಕನ್ನ ತೊಡಗಿಸ್ಕೊಂಡಿದ್ರು ಅನ್ನೋದಕ್ಕೆ ಕೂಡ ಸಾಹಿತ್ಯದಲ್ಲಿ ಯಾವ ರೀತಿ ಇದ್ರು ಅನ್ನೋದನ್ನ ಕೂಡ ಹಾಗೇನೆ ಕಾಫಿ ಬೋರ್ಡಿನ ಹಗಲು ದರೋಡೆ ನಿಲ್ಲಲಿ ಅನ್ನೋದನ್ನ ಕೂಡ ಇವರೊಂದು ಮಾಡಿದ್ರು. ಪ್ರತಿಯೊಂದನ್ನ ಕೂಡ ಇಲ್ಲಿ ಅನಾವರಣ ಮಾಡಿರುವಂತದ್ದು. ಬಹುಮುಖಿ ಪ್ರತಿಭೆ ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳ್ಬೋದು. ಸೊ ಇವರ ಶಿಕ್ಷಣ ಆಗಿರ್ಬೋದು, ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಉದಯ ರವಿಯಲ್ಲಿ ತಾಯಿ ತಂದೆಯಿಂದ ಮಗನಿಗೆ ಅಕ್ಷರಾಭ್ಯಾಸ ಆಗಿರ್ಬೋದು, ಶಿಕ್ಷಣ ಕೂಡ ಪ್ರಾರಂಭವಾಗುತ್ತೆ. ಪಡುವರಳ್ಳಿ ಒಂಟಿಕೊಪ್ಪಲಿನ ಸರ್ಕಾರಿ ಶಾಲೆಗೆ ಇವರು ಸೇರ್ಪಡೆ ಆಗುತ್ತಾರೆ. ಸೊ ಮನೆಯಲ್ಲೇ ನಂಜುಂಡಯ್ಯ ಎಂಬ ಶಿಕ್ಷಕರಿಂದ ವಿದ್ಯಾಭ್ಯಾಸ ಕೂಡ ಇವರಿಗೆ ಮುಂದುವರೆದಿರುವಂಥದ್ದು. ಅಂದ್ರೆ ಮನೆಯ ಹತ್ತಿರವಿದ್ದಂತಹ ಶಿಶು ವಿವಾಹ ಆಗಿರ್ಬೋದು, ನಂತರ ಶಾಲೆಯಲ್ಲಿ ಪ್ರಾಥಮಿಕ ಹಾಗೇನೆ ಮಾಧ್ಯಮಿಕ ಶಿಕ್ಷಣವನ್ನ ಕೂಡ ಇವರು ಪಡಿತಾರೆ. ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನ ಮೈಸೂರಲ್ಲಿ ಕೂಡ ಇವರು ಪಡೆಯುವಂಥದ್ದು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಕೂಡ ಇವರು ಪದವಿ ಪಡೆದಿದ್ದಾರೆ. ಸೊ ಚಿತ್ರ ಸಂಗೀತದತ್ತ ಚಿತ್ತ ಆಗಿರ್ಬೋದು, ತಂದೆ ಕವಿ ಕುವೆಂಪು ಕಾರಣದಿಂದ ಮನೆಯಲ್ಲಿದ್ದ ಸಾಹಿತ್ಯಕ ವಾತಾವರಣ ಸಹಜವಾಗಿ ಇವರನ್ನ ಆಕರ್ಷಣೆ ಮಾಡುತ್ತೆ. ಸಾಹಿತ್ಯವೇ ಮೊದಲಾದ ಲಲಿತ ಕಲೆಗಳ ಕಡೆಗೆ ತೇಜಸ್ವಿ ಅವರ ಗಮನ ಕೂಡ ಹರಿಯುವಂಥದ್ದು. ಓದುವ ಹವ್ಯಾಸ ಬಾಲ್ಯದಿಂದಲೇ ಇವರಿಗೆ ಬಂದು ಬಿಡಿರುತ್ತೆ. ಸಂಗೀತ, ಚಿತ್ರಕಲೆಗಳನ್ನ ಕೂಡ ಇವರು ರೂಢಿಸಿಕೊಂಡಿದ್ದಾರೆ. NS ಸ್ವಾಮಿ ಎಂಬ ಕಲಾವಿದರ ಬಳಿ ಚಿತ್ರಕಲೆಯನ್ನು ಕೂಡ ಸ್ವಲ್ಪ ದಿನಗಳ ಕಾಲ ಇವರು ಅಭ್ಯಾಸವನ್ನ ಮಾಡ್ತಾರೆ. ಹಾಗೇನೆ ಸುಬ್ಬರಾಚಾರ್ಯವರ ನೆರವಿನಿಂದ ಉಸ್ತಾದ್ ಹಲೀಂ ಜಾಫರ್ ಖಾನ್ ಅವರ ಸ್ವಯಂ ಒಂದು ಕೆಲವೊಂದು ವಿಚಾರಗಳನ್ನ ಕೂರು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ತಾರೆ. ಸೊ ಇವರಿಗೆ ಬಹುಮುಖಿ ಪ್ರತಿಭೆ ಅನ್ನೋ ಒಂದು ಬಿರುದು ಕೂಡ ಇರುವಂತದ್ದು. ಸದ್ಯ ಅದನ್ನ ಕೂಡ ಇಲ್ಲಿ ಅನಾವರಣ ಮಾಡಿರುವಂತದ್ದು.
ಲಾಲ್ಬಾಗ್ ಫ್ಲವರ್ ಶೋ ಬಹಳಷ್ಟು ಒಂದು ವೀಕ್ಷಣೆಗೆ ಜನರು ಕೂಡ ಬರ್ತಾ ಇದ್ದಾರೆ. ಗುರುಗಳೇ, ನೀವು ಕೂಡ ಬಂದಿದ್ದೀರಾ. ಈ ಬಾರಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತವನ್ನ ತೋಟಗಾರಿಕೆ ಇಲಾಖೆ ಮಾಡಿರುವಂತದ್ದು ಎಷ್ಟು ಖುಷಿ ಆಯ್ತು? ಪೂರ್ಣಚಂದ್ರ ತೇಜಸ್ವಿಯವರು, ಅವರ ತಂದೆ ಕುವೆಂಪು ಅವರು ಇಬ್ಬರು ರಾಮಕೃಷ್ಣ ಮಠಕ್ಕೆ ಬಹಳ ಆತ್ಮೀಯವಾದಂತಹ ಸಂಪರ್ಕ. ಭಕ್ತರು ಅಂತಲ್ಲ, ಆತ್ಮೀಯವಾದಂತಹ ಸಂಪರ್ಕ. ಯಾಕೆಂದರೆ ಕುವೆಂಪು ಅವರು ಬಾಲಕರಾಗಿದ್ದಾಗ ಮಠದ ಹಾಸ್ಟೆಲ್ನಲ್ಲೇ ಬೆಳೆದಂತಹ ವಿದ್ಯಾರ್ಥಿ ಮತ್ತು ವಿವೇಕಾನಂದ ರಾಮಕೃಷ್ಣ ಆದರ್ಶಗಳನ್ನು ತೆಗೆದುಕೊಂಡು ತಮ್ಮದೇ ಆದಂತಹ ರೀತಿಯಲ್ಲಿ, ತಂದೆ ಒಂದು ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ಮಗ ಅದನ್ನು ಪೂರ್ಣಚಂದ್ರ ತೇಜಸ್ವಿ ಇನ್ನೊಂದು ರೀತಿಯಲ್ಲಿ ಅಳವಡಿಸ್ಕೊಂಡು ಆ ಪ್ರತಿಭೆ, ಮನುಷ್ಯನಲ್ಲಿ ಸುಪ್ತವಾಗಿರುವಂತಹ ದಿವ್ಯತೆಯನ್ನ ಹಲವು ಮುಖಗಳಲ್ಲಿ ಪ್ರಕಟಿಸಬಹುದು ಅನ್ನೋದು ನಮ್ಮ ತೇಜಸ್ವಿಯವರು ಒಂದು ಬಹಳ ಒಳ್ಳೆಯ ಉದಾಹರಣೆ. ಮತ್ತು ಅದನ್ನ ಈ ಪುಷ್ಪ ಪ್ರದರ್ಶನದ ಮಾಧ್ಯಮದ ಮೂಲಕ ಬಹಳ ವಿಭಿನ್ನವಾಗಿ, ನೂತನವಾಗಿ ಆ ಕಲೆಯ ಹಲವು ಮಜಲುಗಳ ಅಭಿವ್ಯಕ್ತಿಯನ್ನ ಈ ಫಲಪುಷ್ಪ ಪ್ರದರ್ಶನದ ಸಮಯದಲ್ಲಿ ಮಾಡಿರೋದು ಅತ್ಯಂತ ಸೋಜಿಗ. ಮತ್ತು ಅವರ ಮೂಡಿಗೆರೆ ಮನೆ, ಅಲ್ಲೂ ಕೂಡ ನಮಗೆ ಒಂದು ಸಂಪರ್ಕ, ನಮ್ಮ ಹಲವಾರು ಸ್ವಾಮೀಜಿಯವರ ಜೊತೆ ಕೂಡ ಅವರಿಗೆ ಸಂಪರ್ಕ ಇತ್ತು. ಈ ವಿಷಯ ಪಬ್ಲಿಕ್ ಡೊಮೈನ್ನಲ್ಲಿ ಜಾಸ್ತಿ ಇಲ್ಲ, ಆದರೆ ಅವರ ವ್ಯಕ್ತಿತ್ವದ ಒಂದು ಒಳಹೊಕ್ಕು, ಅವ್ರ ತಂದೆಯ ಛಾಪು ನೇರವಾಗಿ ಅಲ್ಲದೇ ಇದ್ರೂ ಕೂಡ ಅವರ ತಂದೆ ಏನನ್ನು ಬಯಸಿದ್ರು ನಿಜವಾದ ಪ್ರತಿಭೆ ಅವರಲ್ಲಿ ಅರಳಿದ್ದನ್ನು ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಬಹಳ ವಿಶಿಷ್ಟವಾದಂತಹ, ಕರ್ನಾಟಕ ಹೆಮ್ಮೆ ಪಡಬೇಕಾದಂತಹ, ಬೆಂಗಳೂರು ಎದೆಯುಬ್ಬಿಸಿ ನಡೆಯಬೇಕಾದಂತಹ ಮತ್ತು ಇದಕ್ಕೆ ಒಂದು ರಾಷ್ಟ್ರ ಮಟ್ಟದ ಒಂದು ಪ್ರಚಾರ ಮತ್ತು ರೆಕಗ್ನಿಷನ್ ಸಿಕ್ಕಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಿಮ್ಮ ಈ ಝೀಟ್ ಮೀಡಿಯಾ, ನೀವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಪ್ರೆಸೆನ್ಸಲ್ಲಿ ಇದ್ದೀರಿ, ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪೂರ್ಣಚಂದ್ರ ತೇಜಸ್ವಿ ಅವರು ಈಗಿನ ಜನರೇಷನ್, ಈಗಿನ ಮಕ್ಕಳಿಗೆ ಬೇಕಾದನ್ನ ತೋಟಗಾರಿಕಾ ಇಲಾಖೆ ಆಯ್ಕೆ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ. ಯಾಕೆಂತಂದ್ರೆ ಅವರು ಸಾವಯವ ಕೃಷಿ ಮತ್ತು ಕಾಡಿನ ಮಧ್ಯದಲ್ಲೇ ಬೆಳೆದಂತಹ ಎಂತಹ ಅದ್ಭುತ ಮತ್ತು ವಿರಳ ಪ್ರತಿಭೆ. ಇವತ್ತು ಅರ್ಬನೈಸೇಷನ್ ಅನ್ನೋದು ಹ್ಯಾಸ್ ಬಿಕಮ್ ದ ಟ್ರೆಂಡ್ ಆಫ್ ದ ಡೇ, ನಾಟ್ ಓನ್ಲಿ ಇನ್ ಇಂಡಿಯಾ, ಅಕ್ರಾಸ್ ದ ಗ್ಲೋಬ್. ಬಟ್ ಪೂರ್ಣಚಂದ್ರ ತೇಜಸ್ವಿ ಲಿವಿಂಗ್ ಇನ್ ದ ಫಾರೆಸ್ಟ್, ಹೌ ಒನ್ ಕ್ಯಾನ್ ಲಿವ್ ರಿಚ್, that he has shown. That's why the modern youths, they are getting attracted by the writings of him. Here is a great model which we can replicate and adopt in our life. He is a role model for the present and the future generation. ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಜಗದೀಶ್ ಸರ್ ಇದ್ದಾರೆ. ನಿಜಕ್ಕೂ ಕೂಡ ಇವರು ಬಹಳಷ್ಟು ಪ್ರತಿ ಲಾಲ್ಬಾಗ್ ಫ್ಲವರ್ ಶೋ ಆದಾಗ ಬಹಳಷ್ಟು ಒಂದು ಮುತುವರ್ಜಿಯಿಂದ, ಬಹಳಷ್ಟು ಒತ್ತು ಕೊಟ್ಟು ಲಾಲ್ಬಾಗ್ ಫ್ಲವರ್ ಶೋ ಥೀಮ್ ಅನ್ನ ಕೂಡ ಮಾಡ್ತಾರೆ. ಈ ಬಾರಿಯ ಥೀಮ್ ಬಹುತೇಕ ಮಂದಿಗೆ ಇಷ್ಟವಾದ, ಅದರಲ್ಲೂ ಕೂಡ ಈಗಿನ ಜನರೇಷನ್ಗೆ ಬೇಕಾದಂತಹ ಥೀಮ್ ಅನ್ನ ರೆಡಿ ಮಾಡಿದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್. ಪ್ರತಿ ಬಾರಿ ಒಂದೊಂದು ಥೀಮ್ ಅನ್ನ ಮಾಡುವಾಗ್ಲೂ ಕೂಡ ಜನರಿಗೆ ಆಗಿರ್ಬೋದು, ಮಕ್ಕಳಿಗೆ ಬೇಕಾದಂತಹ ಥೀಮ್ ಅನ್ನ ಮಾಡ್ತೀರಾ. ಸೊ ಈ ಬಾರಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತ ಈಗಿನ ಜನರೇಷನ್ಗೆ ಇದು ಬೇಕಿತ್ತು. ಹೇಗಿದೆ ಸರ್ ಜನ ಎಲ್ಲ ಬರ್ತಾ ಇರೋದು? ಈಗ ಸ್ವಾಮೀಜಿಗಳು ಹೇಳಿದಾಗೆ ತುಂಬಾ ವಿಶೇಷವಾಗಿದೆ. ಯಾಕೆಂದ್ರೆ ತೇಜಸ್ವಿ ಅವರು ಕೇವಲ ಒಬ್ಬ ಬರಹಗಾರನಲ್ಲ, ಚಿಂತಕರಾಗಿದ್ರು. ಮತ್ತೆ ಅವರು ಬಹಳಷ್ಟು ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ರು. ಇವತ್ತಿನ ನಮ್ಮ ಹೆಂಗೇಳಿಯರು ಅಥವಾ ವಿದ್ಯಾರ್ಥಿಗಳು, ಈಗ ನಾವು ಯಾವುದೋ ಒಂದು ಕ್ಷೇತ್ರ ಹಿಡ್ಕೊಂಡ್ರೆ ಅದನ್ನ ಬಿಟ್ಟು ಹೊರ ಹೋಗೋದು ಕಷ್ಟ ಅನ್ನುವಂಥ ಜಡತದಲ್ಲಿದ್ದೇವೆ. ಬಹುಶಃ ತೇಜಸ್ವಿ ಇವತ್ತಿನ ಹೆಂಗೇಳಿಯರಿಗೆ, ಇವತ್ತಿನ ವಿದ್ಯಾರ್ಥಿಗಳಿಗೆ, ಸರ್ವರಿಗೂ ಕೂಡ ಮಾದರಿ ಆಗ್ತಾರೆ. ಯಾಕೆಂದ್ರೆ ಅವರು ಒಂದು ಬಹಳಷ್ಟು ಜೀವಂತಿಕೆ ಇದ್ದಂಥ, ಅವರ ಇಡೀ ಜೀವನದ ಒಂದು ಆಸುವಕ್ಕಾದಂಥ ಒಂದು ಏನಿತ್ತು ಪಯಣ, ಅದರಲ್ಲಿ ಸುಮಾರು 54ಕ್ಕೂ ಹೆಚ್ಚು ಅಮೂಲ್ಯವಾದ ಕೃತಿಗಳನ್ನು ಈ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಮಾಜದಲ್ಲಿ ಅವರ ಒಂದು ಏನು ಸೂಕ್ಷ್ಮತೆಗಳಿತ್ತು, ಪರಿಸರ, ಪ್ರಾಣಿ, ಪಕ್ಷಿ, ಕೀಟ, ಅದನ್ನು ಹೆಕ್ಕಿ ತೆಗೆದು ಇಡೀ ಒಂದು ಏನು ಪ್ರಕೃತಿಯನ್ನ, ಪ್ರಾಣಿ ಪಕ್ಷಿಗಳನ್ನ ನಾವು ಸದಾಕಾಲ ಪ್ರೀತಿಸಬೇಕು ಅಂತಕ್ಕಂಥ ರೀತಿ ಅವರು ಸಾಹಿತ್ಯವನ್ನ ಬಿಂಬಿಸಿದ್ದಾರೆ. ಮತ್ತೆ ಇಡೀ ಅವರ ಸಾಹಿತ್ಯದುದ್ದಕ್ಕೂ ಕೂಡ ಏನೋ ಒಂದು ನವೀನತೆ, ಹಾಸ್ಯ. ಹಾಗಾಗಿ ಕನ್ನಡ ಓದ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥ ಕಾಲದಲ್ಲಿ ತೇಜಸ್ವಿ ಸೂಜಿಗಲ್ಲಿನಂತೆ ತಮ್ಮ ಕಡೆ ಸೆಳೀತಾ ಇದ್ದಾರೆ. ಹಾಗಾಗಿ ಇವತ್ತು ನಾವೊಂದು ಪುಸ್ತಕ ಪ್ರದರ್ಶನ ಮತ್ತು ಮಳಿಗೆಯನ್ನ ತೆರೆದಿದ್ದೇವೆ. ಸುಮಾರು 15,000ಕ್ಕೂ ಹೆಚ್ಚು ಪುಸ್ತಕ ತೇಜಸ್ವಿ ಅವರದ್ದು ಇದುವರೆಗೂ ಕೂಡ ಅದು ಏನು ಖರ್ಚಾಗಿದೆ ಅಂತಂದ್ರೆ, ಮಾರಾಟ ಆಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ.
ಮತ್ತೆ ಕರ್ವಾಲೋ ಕಾದಂಬರಿ 90ಕ್ಕಿಂತಲೂ ಅಧಿಕ ಬಾರಿ ಮರುಮುದ್ರಣಗೊಂಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇದೊಂದು ದಾಖಲೆ ಅಂತಾನೆ ಹೇಳ್ಬೋದು ಮೇಡಮ್. ಸರ್, ಈಗ ಎಷ್ಟು ಬಗೆಯ ಹೂಗಳಾಗಿರ್ಬೋದು, ಹಾಗೇನೆ ಏನ್ ಈ ಬಾರಿಯ ವಿಶೇಷತೆ? ಈಗ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನವನ್ನ ಪ್ರತಿಯೊಂದು ಕೂಡ ಅನಾವರಣ ಮಾಡಿದ್ರೆ ಬೇರೆ ವಿಶೇಷತೆ ಏನಿದೆ? ಹೂಗಳನ್ನ ಎಲ್ಲಿಂದ ತಂದಿದ್ದೀರಾ? ನೀವೇ ಬೆಳೆದಿರೋದಾ, ಹೇಗೆ ಸರ್? ಸೊ ಒಟ್ಟಾರೆ ಈ ಪ್ರದರ್ಶನಕ್ಕೆ 35 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನ ಬಳಕೆ ಮಾಡಿದ್ದೇವೆ. ಅಂದ್ರೆ ಇದರಲ್ಲಿ ಬಹುತೇಕ 80% ಕುಂಡದಲ್ಲಿ ಬೆಳೆದಂತ ಹೂಗಳಿದೆ ಮತ್ತು 125ಕ್ಕೂ ವೈವಿಧ್ಯಮಯವಾದಂತ ಬಗೆ ಬಗೆಯ ಹೂಗಳನ್ನ ನಾವು ನೋಡಬಹುದು. ಅಂದ್ರೆ ಶೀತವಲಯದ ತಂದಂತ ಹೂಗಳು, ಮತ್ತೆ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಫ್ಲವರ್ಸ್, ಎಲ್ಲ ರೀತಿ ಫ್ಲವರ್ಸ್ ಅನ್ನ ಈ ಸಾರಿ ನಾವು ನೋಡಬಹುದು. ಈಗ ನಾವು ಸಿಂಬಿಡಿಯಾ ಮಾರ್ಕೆಟ್ಸ್ ಡಾರ್ಜಿಲಿಂಗ್ ಇಂದ ತರಿಸಿದೀವಿ. ಪ್ರತಿ ಪ್ರದರ್ಶನಕ್ಕೆ ಹೊಸ ಹೂವಿನ ತಳಿಗಳನ್ನ ಪರಿಚಯ ಮಾಡ್ತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದಂತ ಅಂಶ ಆಗಿದೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಆಕರ್ಷಕವಾದಂತ ಕ್ಯಾಲಾ ಲಿಲ್ಲಿ ಮತ್ತೆ ಸೇವಂತಿಗೆನಲ್ಲಿ ಸುಮಾರು 16 ಬಗೆಗಳನ್ನ ನೋಡಬಹುದು. ಸುಮಾರು 3 ಬಗೆಯ ಸೇವಂತಿಗೆ ಹೂಗಳು ಈ ಬಾರಿಯ ಪ್ರದರ್ಶನಕ್ಕೆ ಸೇರ್ಪಡೆಯಾಗಿದೆ. ಸೊ ಈ ರೀತಿ ಎಲ್ಲ ವೈವಿಧ್ಯಮಯವಾದಂತಹ ಹೂಗಳ ಒಂದು ಆಗರ ಆಗಿದೆ. ಮತ್ತೆ ತಾವು ಹೇಳಿದಾಗೆ ಒಂದು ಪ್ರಮುಖವಾಗಿ ನಮ್ಮ ಉದ್ಯಾನವನಗಳು ಗಿರಿಧಾಮಗಳಲ್ಲಿ ಬೆಳೆದಂಥದ್ದು 50%. ಇನ್ನು ಉಳಿದಂತ ಹೂಗಳನ್ನ ಪ್ರತಿಷ್ಠಿತ ಕಂಪನಿಗಳಿರ್ಬೋದು, ಈಗ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಕಂಪನಿ, ಫ್ಲಾರೆನ್ಸ್ ಫ್ಲೋರಾ, ಈ ರೀತಿ ಬೇರೆ ಬೇರೆ ದೇಶದ ಜೊತೆ ನಂಟನ್ನ ಇಟ್ಕೊಂಡು ಹೂಗಳನ್ನ ಪರಿಚಯ ಮಾಡ್ತಾ ಇರ್ತಕ್ಕಂಥ ಪ್ರತಿಷ್ಠಿತ ಕಂಪನಿಗಳು, ಮತ್ತೆ ಅದರ ಜೊತೆಗೆ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ತರಿಸೋದ್ರ ಜೊತೆಗೆ ಮಹಾರಾಷ್ಟ್ರ, ತಮಿಳುನಾಡು, ಮತ್ತೆ ಈಗ ನಾನು ಈಗಾಗಲೇ ಹೇಳಿದಾಗೆ ನಾರ್ತ್ ಈಸ್ಟ್ ಇಂದ ಸಿಕ್ಕಿಂ ಮತ್ತೆ ಡಾರ್ಜಿಲಿಂಗು, ಹೀಗೆ 4-5 ಮತ್ತೆ ಕೇರಳ, ಸೊ ಹೀಗೆ 4-6 ರಾಜ್ಯಗಳಿಂದನೂ ಕೂಡ ಹೂಗಳು ಈ ಬಾರಿ ಆಗಮಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳ್ಬೋದು. ವೀಕ್ಷಕರೇ, ಲಾಲ್ ಬಾಗ್ ಫ್ಲವರ್ ಶೋ ಬಹಳಷ್ಟು ಒಂದು ಅದ್ಭುತವಾಗಿ ಮೂಡಿ ಬಂದಿರುವಂತದ್ದು. ಈಗಾಗಲೇ ವೀಕೆಂಡ್ ಆದ ಕಾರಣ ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಹಳಷ್ಟು ಜನ ಲಾಲ್ ಬಾಗ್ ಫ್ಲವರ್ ಶೋ ಅನ್ನ ವೀಕ್ಷಣೆ ಮಾಡೋದಕ್ಕೆ ಬರ್ತಾರೆ. ಅದರಲ್ಲೂ ಈ ಬಾರಿಯ ಥೀಮ್ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತ, ಕುವೆಂಪು ಅವರು ಮಾಡಿರುವಂತಹ ಬಹುತೇಕವಾಗಿ ಕೊಟ್ಟಂತಹ ಸಮಾಜಕ್ಕೆ ಕೊಡುಗೆ ಆಗಿರ್ಬೋದು, ಪ್ರತಿಯೊಂದನ್ನ ಕೂಡ ಅನಾವರಣ ಮಾಡಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಕೀಟಗಳಿಗೆ ಯಾವ ರೀತಿ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು, ಹಾಗೇನೆ ಪ್ರತಿಯೊಂದನ್ನ ಕೂಡ ಹೂಗಳ ಮೂಲಕ ಒಂದು ಅನಾವರಣ ಮಾಡಿದ್ದಾರೆ. ಸೊ ಪೂರ್ಣಚಂದ್ರ ತೇಜಸ್ವಿ ಅವರು ಹೂವಿನ ಮೂಲಕ ಅವರ ಜೀವನಾಧಾರಿತವನ್ನ ಕೂಡ ತೋರಿಸಿಕೊಟ್ಟಿರುವಂತದ್ದು. ಒಟ್ಟಾರೆ ಹೇಳ್ಬೇಕಾದ್ರೆ ವೀಕೆಂಡ್ ಆದ ಕಾರಣ ಬಹಳಷ್ಟು ಜನ ಫ್ಲವರ್ ಶೋ ವೀಕ್ಷಣೆಗೆ ಬಂದಿದ್ದಾರೆ. ಸೊ ಲಕ್ಷಕ್ಕೂ ಹೆಚ್ಚು ಮಂದಿ ಬಂದು ಫ್ಲವರ್ ಶೋ ಅನ್ನ ವೀಕ್ಷಣೆ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ಆಗುತ್ತೆ ಅನ್ನೋದನ್ನ ಕೂಡ ನಿರ್ದೇಶಕರು, ತೋಟಗಾರಿಕಾ ಇಲಾಖೆಯವರು ಕೂಡ ತಿಳಿಸಿದ್ರು. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಬಾರಿಯ ಫ್ಲವರ್ ಶೋ ಥೀಮ್ ಅನ್ನ ಕಣ್ತುಂಬಿಕೊಳ್ಳಲು ಜನಸಾಗರನೆ ಹರಿದು ಬರ್ತಾ ಇದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಯೊಂದು ಮೆಸೇಜ್ಗಳನ್ನ ಕೂಡ ಇಲ್ಲಿ ಒಂದು ತೋರಿಸುವ ಮೂಲಕ ಜನರಿಗೆ, ಈಗಿನ ಜನರೇಷನ್ಗೆ ಪ್ರಮುಖವಾಗಿ ಪ್ರತಿಯೊಂದು ವಿಚಾರಗಳು ತಿಳಿದಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿಯ ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಬೆಟ್ಟದ ತಪ್ಪಲಿನಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಯಾವ ರೀತಿ ಅನಾವರಣ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಅರ್ಥಪೂರ್ಣವಾದಂತಹ ಮೆಸೇಜ್ಗಳು ಕೂಡ ಇರುವಂತದ್ದು. ನಿಜಕ್ಕೂ ನಾವು ಜಲಪಾತವನ್ನ ನೋಡುವ ರೀತಿಯಲ್ಲಿ ಕೂಡ ಒಂದು ಸೃಷ್ಟಿಸಿದ್ದಾರೆ. ಅದರಲ್ಲಿ ಮೀನುಗಳಾಗಿರ್ಬೋದು, ಕಪ್ಪೆ ಆಗಿರ್ಬೋದು, ಕೀಟಗಳಾಗಿರ್ಬೋದು, ನೊಣಗಳನ್ನ ಕೂಡ ಇಟ್ಟು ಈಗಿನ ಜನರೇಷನ್ಗೆ ಯಾವ ರೀತಿ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕಿತ್ತು, ಅವರು ಯಾವ ರೀತಿ ಬೆಟ್ಟ, ಗುಡ್ಡ, ಕಾಡು, ಮರ ಇದರ ನಡುವೆಯಲ್ಲಿ ತನ್ನ ಜೀವನಾಧಾರಿತವನ್ನ ತೋರಿಸಿದ್ರು, ಯಾವ ರೀತಿ ಜೀವಿಸಿದ್ರು, ಅವರ ಸುತ್ತಮುತ್ತ ಇರುವಂತಹ ಪ್ರತಿಯೊಂದನ್ನ ಕೂಡ ಇಲ್ಲಿ ಅನಾವರಣಗೊಳಿಸುವ ಮೂಲಕ ಈಗಿನ ಜನರೇಷನ್ಗೆ ಒಂದು ಬಹಳಷ್ಟು ಅದ್ಭುತವಾದ ಮೆಸೇಜ್ ಅನ್ನ ತೋಟಗಾರಿಕಾ ಇಲಾಖೆ ಒಂದು ಆಯೋಜನೆ ಮಾಡಿರುವಂತದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.